ಹಲೋ ಎವ್ರಿವಾನ್, ಇವತ್ತಿನ ರೀಡಿಂಗಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಹಗಲು ರಾತ್ರಿ ಅಂತಾನೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಅದೇ ರೀತಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ, ಈಗ ಹಣದ ಕಾಸಿನ ಸಮಸ್ಯೆ ಇರ್ಬೋದು, ಬಿಸ್ನೆಸ್ಸಲ್ಲಿ ಗ್ರೋತ್ ಪಡೆಯುವಂಥ ಸಮಸ್ಯೆ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದ್ರೆ, ಅಥವಾ ಮದುವೆ ವಿಷಯದಲ್ಲಿ ಹಸ್ಬೆಂಡ್ ವೈಫ್ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಏನೋ ಪರ್ಸನಲ್ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರಗಳನ್ನು ನೀವು ಪಡ್ಕೊಳ್ಬಹುದು. ಓಕೆನಾ? ನೀವು ನನಗೆ ವಾಟ್ಸಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಂತ್ರದ ಬಗ್ಗೆ ನೀವು ಕೇಳ್ತಿದ್ದೀರಾ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ಫುಲ್ ಆಗಿರಲಿ. ನೀವು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಅದು ಸುಮ್ಮನೆ ನೀವು ಶಾರ್ಟ್ ಫಾರ್ಮಲ್ಲಿ ಲವ್ ಯಂತ್ರ ಇದೆಯಾ, ಆ ಯಂತ್ರ ಇದೆ, ಈ ಯಂತ್ರ ಅಂತ ಕೇಳಬೇಡಿ. ಸೊ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಅಲ್ವಾ, ಆ ಪ್ರಾಬ್ಲಮ್ನ ಬಿಡಿಸಿ ವಿವರವಾಗಿ ಹೇಳಬೇಕಾಗತ್ತೆ. ಒಂದು ವಾಯ್ಸ್ ನೋಟಲ್ಲಿ ಕಳಿಸಿ, ಇಲ್ಲಾಂದರೆ ಮೆಸೇಜ್ ಮಾಡಿ ಅದನ್ನ ನನಗೆ ತಿಳಿಸ್ಬೇಕಾಗುತ್ತೆ. ಈ ಸಮಸ್ಯೆ ಇದೆ ಮ್ಯಾಮ್, ಇದಕ್ಕೆ ಯಂತ್ರ ಸಿಗತ್ತಾ ಅಂತೇಳಿ ನೀವು ಕೇಳಬೇಕಾಗತ್ತೆ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೀವು ನಿಮ್ಮ ಪರ್ಸನ್ ಬಗ್ಗೆ ಹಗಲು ರಾತ್ರಿ ಅಂತಲೇ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? 6 ಆಫ್ ಪೆಂಟಿಕಲ್ ಬರ್ತಿದೆ. ಓಕೆ, 8 ಆಫ್ ವ್ಯಾಂಡ್ಸ್. ಇಲ್ಲಿ ನಿಮ್ಮ ಪರ್ಸನಿಗೆ ಎಕ್ಸ್ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಎಕ್ಸ್ ಪರ್ಸನ್ ಅವರ ಒಂದು ಕಾಂಟ್ಯಾಕ್ಟ್ ಇನ್ನೂ ಕೂಡ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ಥರ್ಡ್ ಪರ್ಸನ್, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ಎಕ್ಸ್ ಪರ್ಸನ್, ನಿಮ್ಗಿಂತ ಮುಂಚೆ ಏನು ಅವರಿಗೆ ಒಂದು ರಿಲೇಷನ್ಶಿಪ್ ಇತ್ತು ಅವ್ರ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ನೀವು ಹೇಗೆ ಅವ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ಅವರ ಎಕ್ಸ್ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಅಂದರೆ ಎಕ್ಸ್ ಪರ್ಸನ್ ಮೀನ್ಸ್ ಅವ್ರ ಲೈಫಲ್ಲಿ ಇನ್ನೊಂದು ಯಾವ ವ್ಯಕ್ತಿ ಇದ್ದಾರೆ ಅಲ್ವಾ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸಿ ಇಲ್ಲಿ ನೀವು ಹೇಗೆ ಅವ್ರನ್ನ ತುಂಬ ಹಚ್ಕೊಂಡಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಿದೆ. ಅಂದರೆ ನಿಮಗೆ ಅವರೇ ಸರ್ವಸ್ವ ಆಗಿದ್ದಾರೆ. ಅವರ ಮೆಸೇಜ್ ಇರ್ಬೋದು, ಅವರ ಕಾಲ್ ಇರ್ಬೋದು, ನಿಮಗೆ ಅದು ತುಂಬಾ ಇಂಪಾರ್ಟೆಂಟ್. ಬಟ್ ಅವರಿಗೆ ಇಲ್ಲಿ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ನೋಡಿ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್, ಇಲ್ಲಿ ನಿಮ್ಮ ಬಗ್ಗೆ ಅವ್ರ ಯೋಚನೆಗಿಂತ ಅವ್ರ ಲೈಫಲ್ಲಿ ಇರುವಂಥ ಎಕ್ಸ್ ಪರ್ಸನ್ ಬಗ್ಗೆನೇ ಸ್ವಲ್ಪ ಯೋಚನೆ ಜಾಸ್ತಿ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು.